ಜಿಬಿಯಿಂದ ಮತ್ತೊಂದು ಮೆಗಾ ಆಪರೇಷನ್ ಶುರುವಾಗಿದೆ. ರಸ್ತೆ ಬದಿಯ ಅನಾಥ ವಾಹನಗಳಿಗೆ ಇನ್ಮುಂದೆ ಸಿಗಲಿದೆ ಮುಕ್ತಿ. ಇವತ್ತಿನಿಂದ ಜಿಬಿಎ ಪೊಲೀಸರ ಜಂಟಿ ಆಪರೇಷನ್ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿರುವ ವಾಹನಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ವರ್ಷಗಳಿಂದ ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳನ್ನು ತೆರವು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಲಿದ್ದಾರೆ. 5 ಪಾಲಿಕೆಗಳಲ್ಲಿ ನಡೆಯಲಿದೆ ಜಂಟಿ ಕಾರ್ಯಾಚರಣೆ. ಮೊದಲು ವಾಹನಗಳಿಗೆ 7 ದಿನಗಳ ಕಾಲಾವಕಾಶ. ಸ್ಟಿಕ್ಕರ್ ಮಾದರಿ ನೋಟಿಸ್ ಅಂಟಿಸಿ ನಂತರ ತೆರವು ಮಾಡಲಾಗುತ್ತೆ. 7 ದಿನದಲ್ಲಿ ತೆರವು ಮಾಡದೇ ಇದ್ರೆ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ. ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂತಹ ಈಗಾಗಲೇ ಜಿಬಿಎ ಬೀದಿ ಬದಿ ವ್ಯಾಪಾರಿಗಳನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದೀಗ ಫುಟ್ಪಾತ್ ಮತ್ತು ರಸ್ತೆಯನ್ನು ನುಂಗಿ ಹಾಕಿರುವಂತಹ ವಾಹನಗಳ ಜಪ್ತಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ಅನಾಥ ವಾಹನಗಳಿಗೆ ಮುಕ್ತಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಮತ್ತು ರಸ್ತೆ ಬದಿಯಲ್ಲಿ ದೀರ್ಘಕಾಲದವರೆಗೆ ನಿಲ್ಲಿಸಿರ್ತಾರಲ್ಲ ವೆಹಿಕಲ್ಗಳು, ಅವುಗಳಿಗೆ ಮುಕ್ತಿಯನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಮುಂದಾಗಿದ್ದು 7 ದಿನದಲ್ಲಿ ತೆರವು ಮಾಡದೇ ಇದ್ದರೆ ವಾಹನಗಳನ್ನು ಸೀಸ್ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಕೊಡ್ತಿದ್ದು, ಫುಟ್ಪಾತ್ ಮತ್ತು ರಸ್ತೆಯನ್ನು ನುಂಗಿದ ವಾಹನಗಳ ಜಪ್ತಿಗೆ ಇದೀಗ ಪಾಲಿಕೆ ರೆಡಿಯಾಗಿದೆ. ಮೊದಲು ವಾಹನಗಳಿಗೆ 7 ದಿನಗಳ ಕಾಲಾವಕಾಶ, ಅಲ್ಲಿ ಸ್ಟಿಕ್ಕರ್ ಕೂಡ ಅಂಟಿಸಲಾಗುತ್ತೆ. ಅಂದರೆ ಸ್ಟಿಕ್ಕರ್ ಮಾದರಿಯ ನೋಟಿಸನ್ನು ಅಂಟಿಸಲಾಗುತ್ತೆ. ಆ ನೋಟಿಸ್ಗೂ ಕ್ಯಾರೆ ಎಂದೇ ಇದ್ದರೆ ಆಗ ಮತ್ತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಆ ಕ್ರಮ ಏನು ಅಂತಂದರೆ ರಸ್ತೆ ನುಂಗಿದಂಥ ವಾಹನಗಳನ್ನು ಜಪ್ತಿ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಫುಟ್ಪಾತ್ಗಳ ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇರುವಂಥ ಜಿಬಿಎ ಈಗ ಮತ್ತೊಂದು ಕ್ರಮಕ್ಕೂ ಕೂಡ ಮುಂದಾಗಿರುವಂಥದ್ದು. ರಸ್ತೆ ಬದಿಯ ಅನಾಥ ವಾಹನಗಳಿಗೆ ಮುಕ್ತಿ ಕೊಡಲಿಕ್ಕೂ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಅವರಿಂದ. ದೀಪಾ, ಈಗಾಗಲೇ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂಥ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಂಥ ಪ್ರಕ್ರಿಯೆಗೆ ಜಿಬಿಎ ಮುಂದಾಗಿರೋ ಬೆನ್ನಲ್ಲೇ ಈಗ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂಥ ಅನಾಥ ವಾಹನಗಳಿಗೆ ಮುಕ್ತಿ ಕೊಡೋದಕ್ಕೆ ಯಾವ ರೀತಿ ಮುಂದಾಗ್ತಾ ಇರುವಂಥದ್ದು ಅಂತ. ಬೆಂಗಳೂರಲ್ಲಿ ಸಾರ್ವಜನಿಕ ರಸ್ತೆ ಮತ್ತೆ ಸ್ಥಳಗಳನ್ನ ಅತಿಕ್ರಮಿಸಿಕೊಂಡಿರುವಂತಹ ಈ ಅನಾಥ ವಾಹನಗಳೇನಿದಾವೆ ಅದರ ವಿರುದ್ಧ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತೆ ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಬಿಗಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನು ಈ ಆಪರೇಷನ್ ಫುಟ್ಪಾತ್ ಬಳಿಕ ಇದೇ ಮೊದಲ ಬಾರಿಗೆ ನಗರದಲ್ಲಿ ಅನಾಥ ವಾಹನಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೀತಿದ್ದು, ಈ ವರ್ಷಗಳಿಂದ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು ಅಥವಾ ಆಟೋಗಳು, ಗೂಡ್ಸ್ ವಾಹನಗಳು ಸೇರಿ ವಿವಿಧ ವಾಹನಗಳನ್ನ ಅಧಿಕಾರಿಗಳು ಇಂದು ಗುರುತಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರ್ಯಾಚರಣೆ ಜಿಬಿಎ ಕಾಯ್ದೆ 2024ರ ಸೆಕ್ಷನ್ 324 ಅಡಿಯಲ್ಲಿ ನಡೀತಾ ಇದೆ. ಯಾವುದೇ ವಾಹನವನ್ನ ಏಕಾಏಕಿ ಜಪ್ತಿ ಮಾಡೋದಿಲ್ಲ. ಮೊದಲ ಹಂತದಲ್ಲಿ ಆ ವಾಹನವನ್ನ ಪರಿಶೀಲಿಸಿ ನಂತರ ಅದ್ರ ಮೇಲೆ ಅಧಿಕೃತ ನೋಟಿಸ್ ಅನ್ನ, ಎಚ್ಚರಿಕೆ ಸ್ಟಿಕ್ಕರ್ ಅನ್ನ ಅಂಟಿಸಿ ನಂತರ ವಾಹನ ಮಾಲೀಕರಿಗೆ 7 ದಿನಗಳವರೆಗೂ ಕೂಡ ಕಾಲಾವಕಾಶವನ್ನ ನೀಡಲಾಗುತ್ತೆ. ಆಮೇಲೆ ಆ ಅವಧಿಯಲ್ಲಿ ವಾಹನವನ್ನ ತೆರವುಗೊಳಿಸಿದ್ರೆ ಯಾವುದೇ ಮುಂದಿನ ಕ್ರಮ ಇರುವುದಿಲ್ಲ. ಆದ್ರೆ 7 ದಿನಗಳ ನಂತರ ಆ ವಾಹನ ಅದೇ ಸ್ಥಳದಲ್ಲಿದ್ರೆ ಅಧಿಕಾರಿಗಳು ಮತ್ತೆ ಇವರು ಈ ವೀಲ್ ಕ್ಲಾಂಪ್ ಅನ್ನ ಅಳವಡಿಸಿ ಆ ವಾಹನಗಳನ್ನ ಮುಂದೆ ಚಲಿಸದಂತೆ ಮಾಡಲಿದ್ದಾರೆ. ನಂತರ ತೆರವುಗೊಳಿಸಿದ್ರೆ ವಾಹನವನ್ನ ಜಪ್ತಿ ಮಾಡುವಂತಹ ಅಧಿಕೃತ ಕೂಡ ಜಾರಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನ ಜಪ್ತಿಯಾದ ವಾಹನಗಳನ್ನ ಕಾನೂನು ಪ್ರಕ್ರಿಯೆಯಂತೆ ಬಹಿರಂಗ ಹರಾಜುವನ್ನು ಕೂಡ ಮಾಡಲಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ತಮ್ಮ ವಾಹನಗಳನ್ನ ರಸ್ತೆ ಅಥವಾ ಸಾರ್ವಜನಿಕರ ಸ್ಥಳಗಳಲ್ಲಿ ಅನಾಥವಾಗಿ ಬಿಡಬಾರ್ದು ಅಂತ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ನಗರದಲ್ಲಿ ಇಂತಹ ಅನಾಥ ವಾಹನಗಳಿಂದ ರಸ್ತೆ ಅಗಲ ಕಡಿಮೆ ಆಗ್ತಾ ಇದೆ. ಪೀಕ್ ಅವರ್ಸ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನ ತುರ್ತು ಸೇವೆಗಳ ವಾಹನಕ್ಕೂ ಕೂಡ ಸಂಚಾರ ಅಡ್ಡಿ ಆಗ್ತಿದೆ ಅನ್ನೋಡೆ ಕೆಲವೆಡೆ ಕಸ ಸಂಗ್ರಹಿಸುವುದು ಕೂಡ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯವಾಗುವುದು. ಇನ್ನ ಸೊಳ್ಳೆಗಳ ಉತ್ಪತ್ತಿಗೂ ಕೂಡ ಇದು ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಕಾರ್ಯಾಚರಣೆ ಒಂದೇ ದಿನಕ್ಕೆ ಸೀಮಿತ ಅಂತ ಹೇಳಕ್ಕಾಗಲ್ಲ. ನಿರಂತರವಾಗಿ 5 ನಗರ ಪಾಲಿಕೆಗಳು ಕೂಡ ಹಂತವಾಗಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಸ್ಥಳೀಯ ನಾಗರಿಕರಿಂದ ಬರುವ ದೂರುಗಳ ಆಧಾರದ ಮೇಲೂ ಕೂಡ ಈ ವಾಹನವನ್ನ ಗುರುತಿಸಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ವಸಂತ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.